ಎಲ್ಲರಿಗೂ ನಮಸ್ಕಾರ. ಇವತ್ತೊಂದು ಚಟ್ನಿ ಮಾಡೋದನ್ನು ನೋಡೋಣ ಬನ್ನಿ. ಕೊತ್ತಂಬರಿ ಆಮೇಲೆ ಟೊಮೊಟೊ ಜಾಸ್ತಿ ಇರಬೇಕು ಇದಕ್ಕೆ. ಕೊತ್ತಂಬರಿ ಫ್ರೆಶ್ ಇದ್ದಷ್ಟು ಚೆನ್ನಾಗಾಗುತ್ತೆ ಇದು. ನೋಡಿ, ಸ್ವಲ್ಪ ಶೇಂಗಾ ಬೀಜ ಹುರ್ಕೊಂಡು ತಗೊಂಡಿದ್ದೀನಿ. ಸ್ವಲ್ಪ ಹಸಿಮೆಣ್ಸಿಕಾಯಿ ಹುರ್ಕೊಳ್ಳೋಣ. ಅದ್ರ ಜೊತೆ ಸ್ವಲ್ಪ ಎಳ್ಳು ಹಾಕ್ಕೊಂಬಿಡೋಣ. ಹಾಗೆ ಅದೆರಡು ಇದು ಚೆನ್ನಾಗಿ ಫ್ರೈ ಆದಮೇಲೆ ಎಳ್ಳು ಚಟ ಚಟ ಅನ್ನೋದು ಗೊತ್ತಾಗ್ಬಿಡ್ತದೆ ನಮಗೆ. ಅದಾದಮೇಲೆ ಜಾಸ್ತಿ ಕೊತ್ತಂಬರಿ ಹಾಕ್ಕೊಂಡು ಸ್ವಲ್ಪ ಅದನ್ನು ಸ್ವಲ್ಪ ಬಿಸಿ ಮಾಡ್ಕೊಳ್ಳೋಣ. ಇದು ಬಿಸಿ ಆಗಿದೆ, ಇವಾಗ ತಗೊಂಬಿಡೋಣ ಇದನ್ನು. ನೀವು ಯಾರಾದರೂ ಫಸ್ಟ್ ಟೈಮ್ ನನ್ನ ವೀಡಿಯೋ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪ್ಲೀಸ್ ಕಮೆಂಟ್ ಮಾಡಿ, ಶೇರ್ ಮಾಡಿ, ಒಂದು ಲೈಕ್ ಕೊಡಿ. ಹಾಗೆ ಇವಾಗ ಟೊಮೆಟೊ ಹಾಕ್ಕೊಳ್ಳೋಣ. ಅದರಲ್ಲಿ ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಹುರ್ಕೊಳ್ಳೋಣ. ನೋಡಿ, ಚೆನ್ನಾಗಿ ಮೆತ್ತಗಾಗಬೇಕು ಇದು ಟೊಮೊಟೊ. ಈ ಥರ ಇದನ್ನು ಮಿಕ್ಸಿಲಿ ಮಾಡೋದಕ್ಕಿಂತಲೂ ಕಲ್ಲಲ್ಲಿ ಜಜ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ನಮ್ಮದು ಕಲ್ಲು ನೋಡಿದ್ದೀರಾ ಅಂದ್ಕೊಂಡಿದ್ದೀನಿ ಎಲ್ಲರೂ. ಇದಕ್ಕೆ ಮೊದಲು ಸ್ವಲ್ಪ ಶೇಂಗಾ ಬೀಜ ಹಾಕಿ, ಅದು ಹುರಿದಿದ್ವಲ್ಲ ಶೇಂಗಾ ಬೀಜ, ನೀವು ಇನ್ನೂ ಸ್ವಲ್ಪ ಬೇಕು ಅಂದ್ರೆ ಹಾಕ್ಕೋಬೋದು. ನಾವೆಲ್ಲ ಸ್ವಲ್ಪ ಸ್ವಲ್ಪ ಮಾಡ್ತೀನಿ, ಹಾಗಾಗಿ ಸ್ವಲ್ಪ ಏನು ಹಾಕ್ಕೊಂಡಿದ್ದೀನಿ ನಾನು. ನೋಡಿ ಅದು ತೆಗಿಯೋಕ್ಕೆ ಅದನ್ನು ಮಾಡೋಕ್ಕೂ ನಾನು ಬೇರೆ ಮರ ಏನು ಯೂಸ್ ಮಾಡಿಲ್ಲ. ಅದರಲ್ಲೇನೋ ಸ್ವಲ್ಪ ಹಿಂಗೆ ಅಂದ್ಬಿಟ್ಟು ಊದ್ಬಿಟ್ಟು ಎಲ್ಲ ಸಿಪ್ಪೆ ಹೋಯಿತು. ಅದು ಆಮೇಲೆ ಬಳಕೋಬಹುದು. ನೋಡಿ, ಚೆನ್ನಾಗಿ ಸಣ್ಣಗೆ ಅದನ್ನು ಸ್ವಲ್ಪ ತರಿತರಿನೇ ಇರಲಿ, ತೀರ ಸಣ್ಣ ಏನು ಬೇಡ. ಸ್ವಲ್ಪ ತರಿ ಆದ ತಕ್ಷಣ ಇದನ್ನು ಹಸಿಮೆಣ್ಸಿಕಾಯಿ, ಕೊತ್ತಂಬರಿ ಅದನ್ನ ಹಾಕ್ಕೊಂಡು ಜಜ್ಕೊಳ್ಳೋಣ. ಇದು ಅನ್ನಕ್ಕೆ, ಚಪಾತಿ, ದೋಸೆ, ರೊಟ್ಟಿ ಎಲ್ಲದಕ್ಕೂ ಚೆನ್ನಾಗಿರುತ್ತೆ ಇದು. ಹಸಿಮೆಣ್ಸಿಕಾಯಿ, ಕೊತ್ತಂಬರಿ, ಎಳ್ಳು ಅದೆಲ್ಲ ಹಾಕ್ಕೊಂಡಿದ್ವಲ್ಲ, ಅದನ್ನು ಜಜ್ಕೊಳ್ಳೋಣ. ಇವಾಗ ಸ್ವಲ್ಪ ಉಪ್ಪು ಹಾಕ್ಕೊಂಡು ಜಜ್ಬಿಟ್ರೆ ಇನ್ನೂ ಬೇಗ ಸಣ್ಣ ಆಗಿಬಿಡುತ್ತೆ ಅದು. ಹಸಿಮೆಣ್ಸಿಕಾಯಿ ಅದೆಲ್ಲ ಎಣ್ಣೆಯಲ್ಲಿ ಹುರಿದಿರ್ತೀವಲ್ಲ, ತುಂಬ ರುಚಿಯಾಗಿರುತ್ತೆ. ಅನ್ನಕ್ಕಂತೂ ಏನು ಸೂಪರಾಗಿರುತ್ತೆ ಅಂದರೆ ಅಷ್ಟು ಚೆನ್ನಾಗಿರುತ್ತೆ. ನೋಡಿ, ಒಂದು ಸತಿ ಮಾಡ್ಕೊಂಡು ನೀವು ಕಮೆಂಟ್ ಮಾಡ್ತೀರಾ ಅಂದ್ಕೊಂಡಿದ್ದೀನಿ. ನೀವು ಮಾಡ್ಕೊಂಡು ತಿಂತೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು. ಚೆನ್ನಾಗಿ ಕೈಲಿಂದನೇ ಅರೆದ್ರೆ ತುಂಬ ಚೆನ್ನಾಗಿರುತ್ತೆ ಅದು. ನಿಮ್ಮ ಮನೇಲಿ ಯಾವ ಥರ ಕಲ್ಲಿದೆ ಅದರಲ್ಲೇ ಹರ್ಕೊಳ್ಳಿ, ಪರವಾಗಿಲ್ಲ. ರುಬ್ಬಗೊಂಡಿದ್ದರೆ ರುಬ್ಬೋದ್ರಲ್ಲೇ ಇದನ್ನು ಮಾಡ್ಕೋಬಹುದು. ನೋಡಿ, ಇವಾಗ ಟೊಮೆಟೊ ಹಾಕ್ಕೊಂಬಿಡೋಣ. ಅದು ಮೆತ್ತಗಾಗಿತ್ತಲ್ಲ, ಅದನ್ನು ಒಂದು ಸ್ವಲ್ಪ ಇದರಲ್ಲೇ ಹಾಕ್ಕೊಂಡು ಕುಟ್ಕೊಂಬಿಡೋಣ. ಬಿಸಿ ಬಿಸಿದಾಗ ಹಾಕ್ಕೊಂಡ್ರೆ ಬೇಗನೆ ಸಣ್ಣ ಆಗಿಬಿಡುತ್ತೆ ಟೊಮೆಟೊ. ಅದೇನು ಸಣ್ಣ ಅಷ್ಟೊಂದೇನು ಮಾಡೋದು ಬೇಕಾಗಿಲ್ಲ ಇದರಲ್ಲಿ. ಸ್ವಲ್ಪ ಅದೆಲ್ಲ ಚೆನ್ನಾಗಿ ಮಿಕ್ಸ್ ಆಗೋದಕ್ಕೆ ಸ್ವಲ್ಪ ಬಿಸಿ ಇದ್ದಾಗ ಹಾಕ್ಕೊಂಡ್ರೆ ಚೆನ್ನಾಗ್ತದೆ. ಸ್ವಲ್ಪ ಹುಣಸೆ ಹಣ್ಣು ಹಾಕ್ಕೊಳ್ಳೋಣ ಇದ್ರ ಜೊತೆಗೆ. ಸ್ವಲ್ಪ, ಜಾಸ್ತಿ ಏನು ಬೇಡ, ಟೇಸ್ಟಿಗೆ ಚೆನ್ನಾಗಿರುತ್ತೆ ಅದು. ಸ್ವಲ್ಪ ಹುಣಸೆ ಹಣ್ಣು, ಆಮೇಲೆ ಸ್ವಲ್ಪ ಉಪ್ಪು ಆಲ್ರೆಡಿ ಹಾಕಿದ್ದೀವಿ. ಬೆಲ್ಲ ಏನು ಬೇಡ, ಬೆಲ್ಲ ಹಾಕಿದ್ರಂತೂ ಟೇಸ್ಟೇ ಹೋಗ್ಬಿಡ್ತದೆ ಎಲ್ಲ. ಬೆಲ್ಲ ಬೇಡ, ಹುಣಸೆ ಹಣ್ಣು ಹಾಕಿದ್ದೀವಿ, ಟೊಮೊಟೊ ಹಾಕಿದ್ದೀವಿ ಅಂತ ಬೆಲ್ಲ ಹಾಕೋದೇನು ಬೇಡ ಇದಕ್ಕೆ. ಸ್ವಲ್ಪ ಅರಿಶಿಣ ಪುಡಿ, ಸ್ವಲ್ಪ ಹುಣಸೆ ಹಣ್ಣು, ಆಮೇಲೆ ಹಾಗೆ ಬೆಳ್ಳುಳ್ಳಿ ಎಲ್ಲ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಇವಾಗ ಒಂದು ಇದಕ್ಕೆ ತಗೊಂಬಿಡೋಣ. ಇದಕ್ಕೊಂಚೂರು ಒಗ್ಗರಣೆ ಮಾಡ್ಕೊಳ್ಳೋಣ. ಅದೇ ಬಾಣಲಿನಲ್ಲಿ ಸ್ವಲ್ಪ ಎಣ್ಣೆ ಸ್ವಲ್ಪ ಇದಕ್ಕೆ ಎಣ್ಣೆ ಜಾಸ್ತಿ ಹಾಕ್ಕೋಬೇಕು. ಇದಕ್ಕೆ ಚೆನ್ನಾಗಿರುತ್ತೆ ಟೇಸ್ಟ್. ಸ್ವಲ್ಪ ಕಡಲೆಬೇಳೆ, ಉದ್ದಿನಬೇಳೆ ಅದೆಲ್ಲ ಹಾಕ್ಕೊಂಡು ಒಗ್ಗರಣೆ ಮಾಡ್ಕೊಳ್ಳೋಣ. ಸಾಕು, ಸ್ವಲ್ಪ ಜಾಸ್ತಿ ಬೇಕಂದ್ರೆ ಜಾಸ್ತಿನೂ ಹಾಕ್ಕೋಬೋದು, ಚೆನ್ನಾಗಿರುತ್ತೆ, ಅದೇನು ತೊಂದರೆ ಇಲ್ಲ. ಸ್ವಲ್ಪ ಉದ್ದಿನಬೇಳೆ. ಅನ್ನಕ್ಕಂತೂ ತುಂಬ ರುಚಿಯಾಗಿತ್ತು. ಜೀರಿಗೆ, ಸಾಸಿವೆ, ಕರಿಬೇವು, ಒಂದೆರಡು ಒಣಮೆಣಸಿನ್ಕಾಯಿ, ನೀವು ಯಾವ ಮೆಣಸಿನ್ಕಾಯಿ ಉಪಯೋಗಿಸ್ತೀರ ಅದನ್ನ ಹಾಕ್ಕೋಬಹುದು. ಬೆಳ್ಳುಳ್ಳಿ, ನಾನು ಬ್ಯಾಡಗಿ ಮೆಣಸಿನ್ಕಾಯಿ ಯೂಸ್ ಮಾಡ್ತೀನಿ, ಬ್ಯಾಡಗಿ ಮೆಣಸಿನ್ಕಾಯಿನ ಹಾಕ್ಕೊಂಡಿದ್ದೆ. ನೀವು ಗುಂಟೂರು ಮೆಣಸಿನ್ಕಾಯಿ ಹಾಕ್ಕೊಳ್ಳೋದಾದರೂ ಹಾಕ್ಕೋಬಹುದು. ತುಂಬ ರುಚಿಯಾಗಿರುತ್ತೆ ಅನ್ನಕ್ಕೆ ಮಾತ್ರ ಇದು. ಅನ್ನ ಬಿಸಿ ಬಿಸಿ ಅನ್ನ, ತುಪ್ಪ ಒಂದೊಂದಾಗಿ ಒಗ್ಗರಣೆ ಮಾಡಿಕೊಂಡು ಹಾಕ್ಕೊಳ್ಳೋಣ. ಸ್ವಲ್ಪ ಹಿಂಗು, ನಾನು ಯಾವಾಗಲೂ MTR ಹಿಂಗನ್ನೇ ಯೂಸ್ ಮಾಡ್ತಾಯಿದ್ದೀನಿ. ಮೊದಲೆಲ್ಲ SPS ಮಾಡ್ತಿದ್ದೆ, ಅದು ಭಾಳ ಚೆನ್ನಾಗಿರ್ತೈತಿ. SPS ಅಂತೂ ತುಂಬ ರುಚಿಯಾಗಿರುತ್ತೆ. ಅದು ಒಂಥರ ಘಮ ಚೆನ್ನಾಗಿರುತ್ತೆ ಅದರದ್ದು. ಅದನ್ನು ಯೂಸ್ ಮಾಡಿರಿ, ಚೆನ್ನಾಗಿರುತ್ತೆ. ಇವಾಗ ಒಗ್ಗರಣೆನ ಈ ಚಟ್ನಿಗೆ ಹಾಕ್ಕೊಂಬಿಡೋಣ. ನೀವು ಮೇಲೆ ಎಣ್ಣೆ ಹಾಕ್ಕೊಳ್ಳೋದು ಅದೇನೋ ಅವಶ್ಯಕತೆಯೇ ಇರಲ್ಲ, ಹಾಗೆ ತಿನ್ಕೋಬಹುದು. ಅದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡೋಣ. ಎಲ್ಲ ನೀಟಾಗಿ ಅದು ಎಲ್ಲ ಚಟ್ನಿ ಜೊತೆಗೆ ಎಣ್ಣೆ ಎಲ್ಲ ಮಿಕ್ಸ್ ಆಗಬೇಕು. ನೋಡಿ, ಬಿಸಿ ಬಿಸಿ ಅನ್ನ, ಚಟ್ನಿ ಹಾಕ್ಕೊಂಡಿದ್ದೀನಿ, ಆಮೇಲೆ ತುಪ್ಪ ಹಾಕ್ಕೊಂಡು ತಿಂದ್ಬಿಟ್ರೆ ಸೂಪರಾಗಿರುತ್ತೆ. ನಾನು ಎಲ್ಲದಕ್ಕೂ ಸ್ವಲ್ಪ ತುಪ್ಪ ತಿನ್ನೋದು ಜಾಸ್ತಿ.
ನೋಡಿದ್ದಕ್ಕೆ ಧನ್ಯವಾದಗಳು. ನೀವು ಮಾಡಿ ಕಮೆಂಟ್ ಮಾಡಿ.